ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ನೋಡಿ ಬರೋಣ. ವಿಜಯಪುರದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮ ಭಕ್ತಿ ಪೂರ್ವಕವಾಗಿ ಆಚರಣೆ. ಹೌದು, ವಿಜಯಪುರ ನಗರದಲ್ಲಿ ಗ್ಯಾಂಗ್ಬೋಡಿಯಲ್ಲಿರುವ ವಿಶ್ವಕರ್ಮ ಮುರುಜಾ ವದ ಮಠದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಭಕ್ತಿ ಪೂರ್ವಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಠದ ಗುರುಗಳಾದ ಶ್ರೀ ಮಹೇಂದ್ರ ಮಹಾಸ್ವಾಮಿಗಳಿಗೆ ಭಕ್ತರು ಶಾಲು ಹೊದಿಸಿ ಹೂಗುಚ್ಚು ನೀಡಿ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ನಂತರ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಮಹೇಂದ್ರ ಮಹಾಸ್ವಾಮಿಗಳು, ಕತ್ತಲೆಯಿಂದ ಜ್ಞಾನದ ಕಡೆ ಕರೆದುಕೊಂಡು ಹೋಗುವ ತಾಕತ್ತು ಗುರುವಿನಲ್ಲಿದೆ. ಸದ್ಗುರುವಿನ ಮಾರ್ಗದರ್ಶನದಿಂದಲೇ ಜೀವನದಲ್ಲಿ ಜ್ಞಾನ, ಸಂಸ್ಕಾರ ಮತ್ತು ಸನ್ಮಾರ್ಗವನ್ನು ಅಳವಡಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು. ಅಲ್ಲದೆ ಗುರು ಶಿಷ್ಯ ಪರಂಪರೆಯ ಮಹತ್ವ, ಆಧ್ಯಾತ್ಮಿಕ ಜೀವನದಲ್ಲಿ ಗುರುವಿನ ಸ್ಥಾನ ಹಾಗೂ ಸಮಾಜದಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸುವ ಅಗತ್ಯವನ್ನು ಅವರು ತಿಳಿಸಿದರು. ಇವತ್ತಿನ ದಿವಸ ಗುರುಪೂರ್ಣಿಮೆ ಪ್ರಯುಕ್ತ ನಾವು ಮಠದಲ್ಲೆಲ್ಲ ಪ್ರತಿ ವರ್ಷ ಬಂದು ನಾವು ಮಠದಲ್ಲಿ ಅವ್ರಿಗೆ ಇದನ್ನ ಮಾಡಿ ಹೋಗ್ತೀವಿ, ಸನ್ಮಾನ ಮಾಡ್ಬಿಟ್ಟು ಹೋಗ್ತೀವಿ. ನಮ್ಗೇನೋ ಒಂಥರ ಖುಷಿ ಅನ್ಸುತ್ತೆ. ಇಲ್ಲಿ ಬಂದ ತಕ್ಷಣ ನಮ್ಮ ತವ್ರ ಮನೆ ಇದ್ದಂಗಿದೆ ನನಗಿದು. ಸೊ ಹಂಗಾಗಿ ಎಲ್ಲಾರು ಬಂದಿದ್ರು. ಇನ್ನೂ ಸ್ವಲ್ಪ ಜನ ಬರ್ಬೇಕಾಯ್ತು, ಸ್ವಲ್ಪ ಜನ ಎಲ್ಲ ಊರುಗಳಿಗೆ ಹೋಗಿದಾರಂತೆ, ಅದರಿಂದ ಅವ್ರು ಯಾರಿಗೂ ಬರೋಕ್ಕಾಗಿಲ್ಲ. ನಾವು ಇಷ್ಟು ಜನ ಪ್ರತಿ ವರ್ಷ ಅಂತೂ ಬಂದೇ ಬರ್ತೀವಿ. ನಾವು ನಮ್ದು ಇದು ಇರೋ ತನಕ ನಾವು ಇಲ್ಲಿ ಅವ್ರನ್ನ ಗುರು ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅವರು ನಮ್ಮ ಮೇಲೆ ಆಶೀರ್ವಾದ ಯಾವಾಗಲೂ ಇರಲಿ ನಮ್ಮ ಮೇಲೆ ಎಲ್ಲ ಅಂತೇಳಿ ಅವ್ರನ್ನ ನಾನು ತುಂಬಾ ಕೇಳ್ಕೊಂತೀನಿ. ನನ್ನ ತವ್ರ ಮನೆ ಇದ್ದಂಗೆ ಇದು. ಹೌದು, ಎಲ್ಲ ಚೆನ್ನಾಗಿದೆ. ನಮ್ಗೆ ಆರಾಮ ಗುರುಗಳು ಬಂದು ಆಶೀರ್ವಾದ ಭೇಟಿಯಾಗಿ ಹೋದೆ ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ. ಇವತ್ತಿನ ದಿವಸ ಸ್ವಲ್ಪ ಗುರು ಪೂರ್ಣಿಮಾ ದಿವಸ ಎದಕ್ ಮಾಡ್ಯಾರಿ, ಗುರುಗಳಿಗೆ ಬಂದ್ ಭೇಟಿಯಾಗಿ ಅವ್ರ ಆಶೀರ್ವಾದ ಪಡ್ಕೊಳಬೇಕು ಅಂತ ಹೇಳಿ ಆ ಗುರು ಪೂರ್ಣಿಮಾ ಮಾಡ್ಯಾರ. ಇವತ್ತ ಅದ್ ದಿವಸಾನು ಗುರುಗಳು ಇದ್ದೇ ಇರ್ತ. ಇವತ್ತೇ ಸಪರೇಟ್ ಯಾಕೆ ಮಾಡ್ಯಾರ ಅಂದ್ರೆ ಇವತ್ತಿನ ದಿವಸ ಗುರುಗಳಿಗೆ ಮಹತ್ವ ಐತಿ. ಗುರುವಿನ ಸೇವಾ ಮಾಡ್ಬೇಕು. ಎಲ್ಲಿ ಹೋದಲ್ಲಿ ಮಠ ಮದ್ನಕ್ ಹೋದಲ್ಲಿ ಗುರುಗಳಿಗೆ ಪೂಜಾ ಮಾಡ್ಬೇಕಂತ ಹೇಳಿ ಇವತ್ತಿನ ದಿವ್ಸ ಮಾಡಿರ್ತಾರ. ಅದರಿಂದ ಎಲ್ಲಾನು ಒಳ್ಳೇದ, ಗುರುಗಳ ಆಶೀರ್ವಾದ ನಮಗ್ ಇರ್ಲಿ ಅಂತ ಹೇಳಿ ಅದಕ್ಕ ಗುರು ಪೂರ್ಣಿಮಾ ಮಾಡ್ಯಾರ. ಇವತ್ತು ದಿವ್ಸ ಗುರುಗಳು ಇರ್ತಾರ. ಇದು ಅಲ್ರಿ, ಇದು ಗುರು ಪೂರ್ಣಿಮಾ ಅದರಿಂದ ಗುರು ಪೂರ್ಣಿಮಾ ಮಾಡ್ಯಾರ. ನನ್ನ ಹೆಸರು ಮೀನಾ ಕುಂದನ್ಗರ್. ಶ್ರೀಮತ್ ಕಾಶಿಬಂಬ ಕ್ಷೇತ್ರಗೌತಮಾಶ್ರಯ ಹೆಗ್ಗಳೆ ಅಂತರವಳ್ಳಿ ವಿಶ್ವಕರ್ಮ ತೃತೀಯ ಪೀಠ ಸೂರ್ಯಸಿಂಹಾಸನಾಧೀಶ್ವರ ಶಿಖಾಮುದ್ರಿತ ಧೃತಾಭಿರಾಮ ಶ್ರೀಮದ್ ಜಗದ್ಗುರು ಮುರುಘಾವಧೇಶ್ವರ ಸ್ವಾಮಿಗಳ ಪಡೆದಾಗಲಿ ನಮಸ್ಕರಿಸಿ, ಇವತ್ತಿನ ದಿವಸ ಈ ಗುರುಪೂರ್ಣಿಮೆ ನಿಮಿತ್ತವಾಗಿ ಆಗಮಿಸಿದಂಥ ಎಲ್ಲ ವಿಶ್ವಕರ್ಮ ಸಮಾಜದ ಮಹಿಳಾ ಮಂಡಳಿಯವರು ಹಾಗೂ ಸಮಾಜ ಬಾಂಧವರು ಆಗಮಿಸಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದಕ್ಕಾಗಿ ಆಗಮಿಸಿದ್ದಾರೆ. ಈ ಗುರುವಂದನಾ ಕಾರ್ಯಕ್ರಮವನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಹಾಗೆ ಮುನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂತ ಹೇಳಿದ್ದಾರೆ. ಅದಕ್ಕೆ ಗುರುವಿನಿಗಾಗಿ ಇವತ್ತಿನ ದಿವಸ ವಿಶೇಷ ಕಾರ್ಯಕ್ರಮವನ್ನ ಗುರುಪೂರ್ಣಿಮೆ ಅಂತ ಹೇಳಿ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಈ ಗುರುಪೂರ್ಣಿಮೆಯಲ್ಲಿ ಬರ್ತಕ್ಕಂಥ ನಮ್ಮ ಜೀವನದಲ್ಲಿ ಸಾಕಷ್ಟು ಗುರುಗಳು ಬಂದು ಹೋಗ್ತಾರೆ. ಧರ್ಮಗುರುಗಳು ಬರ್ತಾರ, ವಿದ್ಯಾಗುರುಗಳು ಬರ್ತಾರ, ಎಲ್ಲಾ ಗುರುಗಳು ಬರ್ತಾರ. ಕಲಿಸಿದಂತ ಯಾವುದೇ ಒಂದು ನಮಗ್ ಮಾರ್ಗದರ್ಶನ ಮಾಡಿದಂಥವ್ರು ಕೂಡ ಗುರುಗಳಾಗ್ತಾರೆ. ಅಂತ ಒಂದು ಈ ಸನ್ನಿವೇಶದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಗುರು ವಂದನಾ ಕಾರ್ಯಕ್ರಮ ಅಂತ ಯಾಕೆ ಹೇಳಿದಾರೆ ಅಂದ್ರೆ, ನಮಗ ಕತ್ತಲದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಗುರುವಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಅದ. ಆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಪ್ರತಿಯೊಬ್ಬರು ಗುರುಗಳೇ ಆಗಿರ್ತಾರೆ. ಧರ್ಮ ಗುರುಗಳನ್ನ ಈ ಸಮಾಜ ಬಾಂಧವರು ಇವತ್ತಿನ ದಿವಸ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ಆಗಮಿಸಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ನನ್ನ ಹೆಸರು ಮಹೇಂದ್ರ ಸ್ವಾಮಿ ಶೇಷೇಂದ್ರ ಸ್ವಾಮಿ, ಮುರುಘಾವದ ಮಠ, ಗಾಯತ್ರಿ ನಿವಾಸ, ಗ್ಯಾಂಗ್ಬೋಡಿ, ವಿಜಯಪುರ. ಇದಾಯ್ತು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ K9 ನ್ಯೂಸ್. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.